ಫ್ರೆಂಡ್ಸ್ ಅಪ್ಪ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟಿದ್ದಾರೆ. ಬಟ್ ನಾನೇ ಮಾಡಿದ್ರೆ ಸುಮ್ಮನೆ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ. ಅಮ್ಮ ಎಲ್ಲ ಮಲ್ಕೊತಾರೆ, ಅಮ್ಮ ಎಲ್ಲ ಎದ್ದೇಳ್ತಿದ್ರೆ ನಾನೇ ಮಾಡಿದ್ರು ಬಿಲ್ಡಪ್ ಕೊಡ್ತೀನಿ. ನೋಡಿ ಫ್ರೆಂಡ್ಸ್ ಏನೇ ಹೇಳ್ತಾರೆ ಅಂತ. ಹಾಯ್ ಫ್ರೆಂಡ್ಸ್, ನಮ್ಮ ಅತ್ತೆಯವರಾದರೆ ಊರಿಂದ ಬಂದರು. ಅವರಾದರೆ ಮನೆಗೆ ತರಕಾರಿಗಳೆಲ್ಲ ತಗೊಬಂದಿದ್ದಾರೆ. ನೋಡಿ ಪಲ್ಯ ಅಂದರೆ ನಮಗೆಲ್ರಿಗೂ, ನನಗೂ ಅಪ್ಪಗೆಲ್ಲ ತುಂಬ ಇಷ್ಟ. ಅದಕ್ಕೆ ನಮ್ಮ ಅತ್ತೆ ಕುಂಬಳಕಾಯಿ ಆದರೆ ತಂದಿದ್ದಲ್ಲೇ. ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆಯೋ. ಹಾಗೆ ತೊಂಡೆಕಾಯಿಗಳು ಕೂಡ ತಂದವ್ರೆ ನಮ್ಮ ಅತ್ತೆ. ಇವಾಗ ಇದನ್ನು ಪಲ್ಯ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಇದುವರೆಗೂ ತೊಂಡೆಕಾಯಿ ಪಲ್ಯ ಮಾಡೂ ಇಲ್ಲ, ಇದುವರೆಗೂ ನಮ್ಮ ಮನೆಗೆ ತಂದೂ ಇಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ಫ್ರೆಂಡ್ಸ್ ಈಗ ತೊಂಡೆಕಾಯಿನ ತೊಳ್ಕೊಳ್ಳೋದಕ್ಕೆ ಅಪ್ಪ ಎತ್ತಿ ನೀರಲ್ಲಾದರೆ ಹಾಕ್ತಿದ್ದಾರೆ ನೋಡಿ. ಇವತ್ತು ಅಪ್ಪನೇ ಅಡುಗೆ ಭಟ್ರು, ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಅಪ್ಪನೂ ಇದುವರೆಗೂ ಟ್ರೈ ಮಾಡಿಲ್ಲ ಪಲ್ಯ ಮಾಡೋದನ್ನು, ಹೇಗೆ ಮಾಡ್ತಾರೋ ನೋಡೋಣ ಫ್ರೆಂಡ್ಸ್. ಹಾಗೆ ಅಪ್ಪ ಕ್ಯಾರೆಟ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ. ಅಂದರೆ ಕ್ಯಾರೆಟ್ ಇತ್ತು, ಅದಕ್ಕೆ ಕ್ಯಾರೆಟ್ ಕೂಡ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೀಟಾಗಿ. ಫ್ರೆಂಡ್ಸ್ ಅಪ್ಪ ಕ್ಯಾಪ್ಸಿಕಮ್ ಕೂಡ ಮಿಕ್ಸ್ ಮಾಡ್ತಿದ್ದಾರೆ. ಅಪ್ಪ ಏನಾದರೂ ಸಾಂಬಾರು ಏನಾದರೂ ಮಾಡಬೇಕಂತಂದರೆ ಒಂದೇ ಐಟಮಿಂದ ಮಾಡೋದಿಲ್ಲ, ಈ ಮನೆಯಲ್ಲಿ ಏನೇನು ತರಕಾರಿ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಕ್ಯಾರೆಟು, ತೊಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದಾರೆ ಅಪ್ಪ ಆದರೆ. ಫ್ರೆಂಡ್ಸ್ ತೊಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದರೆ ಆಯಿತು. ಹೀಗಾದರೆ ಅಪ್ಪ ಕ್ಯಾರೆಟ್ ಆದರೆ ಕಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಅಪ್ಪ ಆದರೆ ಇದನ್ನು ಒಂದೊಂದು ಆ್ಯಂಗಲಲ್ಲಿ ಕಟ್ ಮಾಡಿದ್ದಾರೆ, ಒಂದೊಂದು ಉದ್ದುದ್ದಕ್ಕೆ ಎಲ್ಲ. ಬಟ್ ಸ್ವಲ್ಪ ಇದ್ದಿದ್ದು ಫ್ರೆಂಡ್ಸ್ ನೋಡಿ, ಇದರಲ್ಲಿ ಹಣ್ಣಾಗಿರೋ ಸ್ವಲ್ಪ ಇದೆ, ಸ್ವಲ್ಪ ಹಸಿದು ಇದೆ ನೋಡಿ. ನಾನು ಒಂದು ತಿಂದು ನೋಡಿದೆ, ಸೌತೆಕಾಯಿ ಥರನೇ ಇತ್ತು ಸೇಮು ನೋಡಿ ಫ್ರೆಂಡ್ಸ್. ಈಗ ಅಪ್ಪ ಆದರೆ ಕ್ಯಾರೆಟ್ ಕಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ನೋಡಿ, ಅಪ್ಪ ಕ್ಯಾರೆಟು, ತೊಂಡೆಕಾಯಿ ಎಲ್ಲ ಒಂದೊಂದು ಹ್ಯಾಂಗಲಲ್ಲಿ ಕಟ್ ಮಾಡಿದ್ದಾರೆ ಅಪ್ಪ ಆದರೆ. ನೋಡಿ ಇದೊಂದು ಚಿಕ್ಕದು, ಒಂದು ದೊಡ್ಡದು, ನೋಡು ಇದೊಂದು ಸ್ವಲ್ಪ ದೊಡ್ಡದು, ಆ ಥರ ಎಲ್ಲ ಕಟ್ ಮಾಡಿದ್ದಾರೆ ನೋಡಿ. ತೊಂಡೆಕಾಯಿ ಆದರೆ ಇದೊಂದು ದೊಡ್ಡದು ನೋಡಿ, ಇದು ಚಿಕ್ಕದು, ಒಂದು ದಪ್ಪ ನೋಡಿ, ಇದು ಎಷ್ಟೊಂದು ದಪ್ಪ ಆಯಿತು. ಈ ಥರ ಎಲ್ಲ ಕಟ್ ಮಾಡಿದ್ದಾರೆ ಅಪ್ಪ ಆದರೆ. ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಪಲ್ಯ ಆದರೆ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವಾಗಾದರೆ ಕ್ಯಾಪ್ಸಿಕಮ್ ಆದರೆ ಕಟ್ ಮಾಡ್ತಿದ್ದಾರೆ ಅಪ್ಪ. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ ಅಪ್ಪ ನೋಡಿ. ಇಲ್ಲಾದರೆ ತೊಂಡೆಕಾಯಿ ಮತ್ತು ಕ್ಯಾರೆಟ್ ಆದರೆ ಐತೆ, ಇಲ್ಲಾದರೆ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಆದರೆ ಕೊಯ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಅಪ್ಪ ಆದರೆ ಹೋಟೆಲ್ ಕಟ್ ಮಾಡ್ತಾರಲ್ವ ಚಕ್ಕ 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 ಅಂತ, ಆ ಥರ ಆದರೆ ಕಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ನಿಮಗೂ ಈ ಥರ ಕಟ್ ಮಾಡೋಕ್ಕೆ ಬರೋಂಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಮಗೂ ಬರುತ್ತೆ ಅಂತ. ನೋಡಿ ಚಕ್ಕ ಚಕ್ಕ ಅಂತ ಎಷ್ಟು ಬೇಗ ಕಟ್ ಮಾಡ್ತಿದ್ದಾರೋ. ನಾನು ಈ ಥರ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನನಗೆ ಬಂದೇ ಇಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಬೇಗ ಆಗೋಯ್ತು.
ಫ್ರೆಂಡ್ಸ್ ನೋಡಿ, ಹಪ್ಪ ಆದರೆ ಕ್ಯಾರೆಟು ಕ್ಯಾಪ್ಸಿಕಮು ಮತ್ತು ತೊಂಡೆಕಾಯಿನಾದರೆ ಕಟ್ ಮಾಡಿ ಇಕ್ಕಿದ್ದಾರೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತದೆಯೋ ಕಲರ್ಫುಲ್ಲಾಗಿ. ಫ್ರೆಂಡ್ಸ್ ಹೀಗಾದರೆ ಮೀಡಿಯಮ್ ಸೈಜ್ ಇರುವಂತಹ ಒಂದು 2 ಈರುಳ್ಳಿ ಆದರೆ ತಗೊತಿದ್ದಾರೆ. ನೋಡಿ ಇಲ್ಲೊಂದು ಈರುಳ್ಳಿ ಐತೆ, ಹಾಗೆ ಅಲ್ಲೊಂದು ಹಪ್ಪ ಆದರೆ ಕಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಈಗ ಹಸಿಮೆಣ್ಸಿನ್ಕಾಯಿ ಆದರೆ 5 ಕಟ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಆದ್ರೂ ಕೂಡ ಅಪ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದಾರೆ. ಪಲ್ಯದಲ್ಲಿ ಏನಾದರೂ ತಿಂದಿದ್ದೀವಿ ಅಂದರೆ ಮಿಕ್ಸ್ ಮಾಡ್ಕೊಂಡು ಅಷ್ಟೇ ಮತ್ತೆ ಬಾಯಿ ಬಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಯಾವ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ ಅಪ್ಪ. ಮೆಣಸಿನ್ಕಾಯಿನ ಕೂಡ ಒಂದು 5 ತಗೊಂಡಿದ್ದೀವಿ ಫ್ರೆಂಡ್ಸ್ ನಾವು ಮೆಣಸಿನ್ಕಾಯಿ ಆದರೆ. ಫ್ರೆಂಡ್ಸ್ ಈಗಾದರೆ ಕರ್ಬೇವಿನ ಸೊಪ್ಪಾದರೆ ಹಾಕ್ಕೊತಾ ಇದ್ದೀವಿ, ಅಂದರೆ ಹಸಿದು. ಫ್ರೆಂಡ್ಸ್ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಆದರೆ ಬಿಡಿಸ್ಕೊತಿದ್ದಾರೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ದೊಡ್ಡದೊಂದು ಟೊಮೊಟೊ ಹಣ್ಣಾದರೆ ತಗೊತಾ ಇದ್ದೀವಿ ನಾವು. ಅದನ್ನು ನೋಡ್ಕೊಂಡು ಫ್ರೆಂಡ್ಸ್ ನಾವು ತೊಂಡೆಕಾಯಿ ಪಲ್ಯಕ್ಕೆ ನೋಡಿ ತೊಂಡೆಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಹಾಗೆ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟಾದರೆ ತಗೊಂಡಿದ್ದೀವಿ ಫ್ರೆಂಡ್ಸ್. ಈಗ ಸ್ಟವ್ ಹಚ್ಕೊಳ್ತಾ ಇದ್ದೀವಿ, ಹಾಗೆ ಕಡಾಯಿನೂ ಸ್ವಲ್ಪ ಇಟ್ಕೊಳ್ತಾ ಇದ್ದೀವಿ, ಹಾಗೆ ಎಣ್ಣೆ ಸ್ವಲ್ಪ ತಗೊಳ್ತಾ ಇದ್ದೀವಿ. ಈಗ ಸಾಸಿವೆನಾದರೆ ಹಾಕ್ಕೊಳ್ತಾ ಇದ್ದೀವಿ, ಹಾಗೆ ಜೀರಿಗೆ ಸ್ವಲ್ಪ, ಈಗ ಕರ್ಬೇವಿನ ಸೊಪ್ಪಾದರೆ ಹಾಕ್ಕೊಂಡ್ವಿ, ಹಾಗೆ ಈರುಳ್ಳಿ ಕೂಡ ಇದರೊಳಗಡೆ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಅದನ್ನು ಜಜ್ಜಿಬಿಟ್ಟು ಆದರೆ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಕೆಂಪಾಗಿ ಬರಬೇಕು, ಆಮೇಲೆ ಇವೆಲ್ಲ ಹಾಕ್ಕೊಳ್ಳೋದು. ನೋಡಿ ಫ್ರೆಂಡ್ಸ್ ಇವಾಗ ಅದೇ ಇದನ್ನು ಎಣ್ಣೆದಲ್ಲಪ್ಪ ಚೆನ್ನಾಗಿ ಡ್ರೈ ಮಾಡ್ತಾ ಇದ್ದಾರೆ. ಈರುಳ್ಳಿ ಎಲ್ಲ ಕೆಂಪಿಗೆ ಆಗೋವರೆಗೂ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಆದರೆ ಹಾಕ್ಕೊಂಡ್ವಿ. ನೀವು ಮೆಣಸಿನ ಪುಡಿ ಕೂಡ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ನಾವಾದರೆ ಹಸಿಮೆಣ್ಸಿನ್ಕಾಯಿ ಆದರೆ ಯೂಸ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್ ನೋಡಿ ಇವಾಗಾದರೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀವಿ. ನಾವು ಫಸ್ಟೆಲ್ಲ ಹಾಕ್ಕೊಬೇಕಾಗಿತ್ತು ಕ್ಯಾಪ್ಸಿಕಮ್ಮು, ಬಟ್ ಮರ್ತೋದ್ವಿ. ಇವಾಗ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್. ಪರವಾಗಿಲ್ಲ, ಇವಾಗ ಕೂಡ ಏನಾದರೂ ಸ್ವಲ್ಪ ಡ್ರೈ ಆಗ್ಬೋದು. ಫ್ರೆಂಡ್ಸ್ ಈಗಾದರೆ ಟೊಮೊಟೊ ಆದರೆ ಹಾಕ್ಕೊಂಡ್ವಿ. ಫ್ರೆಂಡ್ಸ್ ಈಗ ಕ್ಯಾರೆಟು ಮತ್ತು ತೊಂಡೆಕಾಯಿ ಎಲ್ಲ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ ಅಪ್ಪ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಫ್ರೆಂಡ್ಸ್ ನಾವು ಇದು ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ನಮಗೆ ಗೊತ್ತಾಗ್ತಿಲ್ಲ ಯಾವ ಥರ ಮಾಡಬೇಕು ಅಂತ. ಮಾಡ್ತಾಯಿದ್ದೀವಿ ಅಷ್ಟೇ, ನೋಡೋಣ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಇದನ್ನು ನೋಡ್ತಾ ಇದ್ದರೆ ತಿನ್ಬಿಡೋಣ ಅನಿಸ್ತೈತೆ, ಬಟ್ ನಾವೆಲ್ಲ ತಿನ್ನೋದು, ಅದಕ್ಕೆ ಯಾವಾಗ ಆಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪಾದರೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅರಿಶಿನ ಪುಡಿ ಆದರೆ ಹಾಕ್ಕೊಳ್ತಾ ಇದ್ದೀವಿ. ಈಗಾದರೆ ಸ್ವಲ್ಪ ಮಸಾಲ ಆದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ ಇವಾಗಾದರೆ ಓಪನ್ ಮಾಡ್ತಾಯಿದ್ದೀವಿ. ಹೊಗೆ ಆದರೆ ಬರ್ತೈತೆ, ಘಮ ಅಂತೈತೆ ಫ್ರೆಂಡ್ಸ್. ಮನೆಯೆಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆಯೋ ನೋಡಿ ಫ್ರೆಂಡ್ಸ್, ವೆರೈಟಿ ಆಗಿ.